ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ವಾಹನ ಇದೆಯಾ? ಅದು 2019ಕ್ಕೂ ಮೊದಲೇ ಖರೀದಿ ಮಾಡಿರ್ತಕ್ಕಂಥ ವಾಹನನ? ಹಾಗಾದರೆ ಈ ಗಾಡಿಗೆ ಹೊಸ ನಂಬರ್ ಪ್ಲೇಟನ್ನು ಅಳವಡಿಸ್ಕೊಳ್ತಕ್ಕಂಥದ್ದು ಅನಿವಾರ್ಯ. ಇಲ್ಲ ಅಂದರೆ ಈ ವಾರದೊಳಗಡೆ ನಂಬರ್ ಪ್ಲೇಟನ್ನು ಹಾಕಿಸ್ಕೊಳ್ಳಿ, ಅಥವಾ ಕನಿಷ್ಠ ಬುಕ್ ಆದರೂ ಕೂಡ ಮಾಡ್ಕೊಳ್ಳಿ. HSRP ನಂಬರ್ ಪ್ಲೇಟ್ ಇಲ್ಲ ಅಂದರೆ ಮುಂದಿನ ಸೋಮವಾರದಿಂದ ನಿಮ್ಮ ಜೇಬ್ನಲ್ಲಿ 500 ರೂಪಾಯಿ ದಂಡ ಕಟ್ಟಕ್ಕೆ ರೆಡಿಯಾಗಿ ಇಟ್ಕೊಳ್ಳಿ. ಡೆಡ್ಲೈನ್ 15ನೇ ತಾರೀಕು. ಈ ಒಂದು ರಿಪೋರ್ಟ್ ಇದೆ, ಏನು ಮತ್ತು ಯಾವ ರೀತಿ ಬುಕ್ ಮಾಡ್ಬೋದು ನೋಡೋಣ ಬನ್ನಿ. ಸೆಪ್ಟೆಂಬರ್ 16ರಿಂದ HSRP ಕಡ್ಡಾಯ. HSRP ಇಲ್ಲದೆ ಇದ್ರೆ 500 ರೂಪಾಯಿ ದಂಡ. ಟ್ರಾಫಿಕ್ ಪೊಲೀಸರಿಂದಲೂ ದಂಡ ಪ್ರಯೋಗ. ವಾಹನ ಸವಾರರೇ ಎಚ್ಚರ. ಮುಂದಿನ ಸೋಮವಾರದಿಂದ RTO ಜೊತೆಗೆ ಟ್ರಾಫಿಕ್ ಪೊಲೀಸರು ಕೂಡ ಸ್ಪೆಷಲ್ ರೈಡ್ ಮಾಡೋಕೆ ಸಜ್ಜಾಗಿದ್ದಾರೆ. HSRP ನಂಬರ್ ಪ್ಲೇಟ್ ಇಲ್ಲ ಅಂದ್ರೆ 500 ರೂಪಾಯಿ ದಂಡ ಬೀಳೋದು ಫಿಕ್ಸ್ ಆಗಿದೆ. ಒಂದು ವಾರದ ಒಳಗೆ HSRP ಪ್ಲೇಟ್ ಬುಕ್ ಮಾಡದೆ ಹೋದ್ರೆ 500 ರೂಪಾಯಿ ದಂಡ ಕಟ್ಟಲೇಬೇಕು. ಇಷ್ಟು ದಿನ HSRP ನಂಬರ್ ಪ್ಲೇಟ್ಗೆ ಸರ್ಕಾರ ಮತ್ತು ಕೋರ್ಟ್ ಗಡುವು ಕೊಟ್ಟಿತ್ತು. ಪದೇ ಪದೇ ಗಡುವು ವಿಸ್ತರಣೆ ಆಗ್ತಾನೆ ಬಂತು. ಈಗ HSRP ನಂಬರ್ ಪ್ಲೇಟ್ ಹಾಕೋದಕ್ಕೆ ನೀಡಿರುವ ಡೆಡ್ ಲೈನ್ಗೆ ಒಂದೇ ಒಂದು ವಾರ ಬಾಕಿ ಇದೆ. ಸೆಪ್ಟೆಂಬರ್ 15ಕ್ಕೆ ಡೆಡ್ ಲೈನ್ ಮುಗಿಯಲಿದೆ. ರಾಜ್ಯದಲ್ಲಿ ಒಟ್ಟಾರೆ 2 ಕೋಟಿಯಷ್ಟು ವಾಹನಗಳಿದ್ದು, ಇದರಲ್ಲಿ ಇಲ್ಲಿವರೆಗೂ 51 ಲಕ್ಷ ವಾಹನಗಳು ಮಾತ್ರ HSRP ನಂಬರ್ ಪ್ಲೇಟ್ ಹಾಕಿಸಿದ್ದಾರೆ. ಉಳಿದ 1.49 ಕೋಟಿ ವಾಹನಗಳು ಇನ್ನೂ HSRP ಹಾಕಿಸಿಲ್ಲ. 16ರಿಂದ ನಮ್ಮ ಇಲಾಖೆಯಿಂದ ಎಲ್ಲಾ ಜಿಲ್ಲೆಗಳಲ್ಲೂ ಸ್ಪೆಷಲ್ ಡ್ರೈವ್ ಮಾಡಿ 500 ರೂಪಾಯಿ ದಂಡವನ್ನ ಹಾಕ್ತೀವಿ. ಮೊದಲ ಸಲ ದಂಡ 500 ರೂಪಾಯಿ ಆದ್ರೆ ಎರಡನೇ ಸಲಕ್ಕೆ 1000 ರೂಪಾಯಿ ದಂಡವನ್ನ ವಿಧಿಸಲಾಗುತ್ತೆ ಅಂತ ಸಾರಿಗೆ ಇಲಾಖೆ ಸ್ಪಷ್ಟಪಡಿಸಿದೆ. ಸುಮಾರು 52 ಲಕ್ಷ ವಾಹನಗಳು ಈಗ HSRP ಫಲಕಗಳನ್ನು ಅಳವಡಿಸಿಕೊಂಡಿದ್ದಾರೆ. ಇದು 15ನೇ ತಾರೀಕು ಆದಮೇಲೆ 16ನೇ ತಾರೀಕಿಂದ ಇದು ಮುಂದುವರಿತದೆ. ಬಟ್ ನಮ್ಮ ದಾಖಲೆ ಪ್ರಕಾರ 2 ಕೋಟಿ ವಾಹನಗಳು 4/2019 ಮೊದಲು. ಸೊ ಇನ್ನೊಂದು 10 ದಿವಸ ವಾರ ಟೈಮ್ ಇದೆ. ಇನ್ನು ಇವತ್ತಿಂದ ಮುಂದಿನ ಒಂದು ವಾರಕ್ಕೆ ಮುಗಿತದೆ ಗಡುವು. 16ನೇ ತಾರೀಕು ಆದಮೇಲೆ ಬೆಂಗಳೂರು ಅಲ್ಲದೇ ಬೇರೆ ಬೇರೆ ಜಿಲ್ಲೆಗಳಲ್ಲೂ ನಾವು ಸ್ಪೆಷಲ್ ಡ್ರೈವರ್ನ ಎಲ್ಲಿ ವಾಹನಗಳ ಸಂಖ್ಯೆ ಹೆಚ್ಚು ಇರ್ತದೆ, ಬೆಂಗಳೂರು, ಮೈಸೂರು, ಮಂಗಳೂರು ಇಂಥ ಜಿಲ್ಲೆಗಳಲ್ಲಿ ಹೆಚ್ಚಿನ ತಪಾಸಣೆ ಮಾಡ್ತೇವೆ. ಆಯಾ ಜಿಲ್ಲೆಯಲ್ಲೂ RTOಗಳು ತಪಾಸಣೆ ಮಾಡುವಂಥದ್ದು ಇಲ್ಲಿ 2 ಇಲಾಖೆ, ಪೊಲೀಸ್ ಇಲಾಖೆನೂ ಆಗಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಕೇಂದ್ರ ಸರ್ಕಾರ ಇಡೀ ದೇಶದಲ್ಲೇ ಏಕಮಾದರಿಯ ನಂಬರ್ ಪ್ಲೇಟ್ ಇರೋ ದೃಷ್ಟಿಯಿಂದ ಮತ್ತು ಅಪರಾಧ ಕೃತ್ಯಗಳ ಬಗ್ಗೆ ಹೈ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ಪ್ಲೇಟ್ನಿಂದ ಮಾಹಿತಿ ಸಿಗಲಿದೆ ಅನ್ನೋ ಉದ್ದೇಶದಿಂದ HSRPನ ಕೇಂದ್ರ ಸರ್ಕಾರ ಜಾರಿಗೆ ತಂದಿದೆ. ಇದನ್ನ ಜನ ಇನ್ನೂ ತಮ್ಮ ವಾಹನಗಳಿಗೆ ಹಾಕಿಸ್ಕೊಳ್ಳದೆ ಸುಮ್ಮನೆ ಇದ್ದು ಕೊನೆಗಳಿಗೆಯಲ್ಲಿ ಆನ್ಲೈನ್ನಲ್ಲಿ ಬುಕ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ. ಈಗ ಒಂದು ವಾರವಷ್ಟೇ ಕಾಲಾವಕಾಶ ಇರೋದು, ಬಳಿಕ ನಾವು ದಂಡವನ್ನ ಹಾಕ್ತೀವಿ. ಜೊತೆಗೆ ಟ್ರಾಫಿಕ್ ಪೊಲೀಸರು ಕೂಡ ಇದಕ್ಕೆ ದಂಡ ಹಾಕ್ತಾರೆ. ಹೈ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ಪ್ಲೇಟ್ ಅನ್ನುವಂಥದ್ದು ಮುಖ್ಯವಾಗಿ ನಮ್ಮ ದೇಶದ ಭದ್ರತೆ ಮತ್ತು ವಾಹನದ ಪತ್ತೆ ಹಚ್ಚಲಿಕ್ಕೆ ಸುಲಭ ಆಗ್ತದೆ. ಆ ಕಾರಣದಿಂದ ಕೇಂದ್ರ ಸರ್ಕಾರ ತಂದಿರತಕ್ಕಂಥದ್ದು. ಹಾಗಾಗಿ ಹೆಚ್ಚು ವಾಹನಗಳಿಂದ ಆಗ್ತಕ್ಕಂಥ ಕ್ರೈಮ್ಸ್ ಏನಿರ್ತದೆ ಅದನ್ನು ಪತ್ತೆ ಹಚ್ಚಲು ಈ ಹೈ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ಪ್ಲೇಟ್ ಸಹಾಯಕವಾಗ್ತದೆ. ಆ ದಿಕ್ಕಲ್ಲಿ ಪೊಲೀಸ್ ಮತ್ತು ಸಾರಿಗೆ ಇಲಾಖೆ 2 ಇಲಾಖೆಗಳು ತಪಾಸಣೆ ಕಾರ್ಯಕ್ರಮ ಕೈಗೊಳ್ಳುತ್ತದೆ. ಇನ್ನೂ ಸಾಕಷ್ಟು ವಾಹನಗಳು ಅಳವಡಿಸಬೇಕಾಗಿದೆ. ಸೆಪ್ಟೆಂಬರ್ 15ನೇ ತಾರೀಕು ಎಕ್ಸ್ಟೆನ್ಷನ್ ನಾವು ಕೊನೆ ಆಗ್ತದೆ. 15 ನಂತರ ಎನ್ಫೋರ್ಸ್ಮೆಂಟ್ ಅಂದರೆ ವಾಹನಗಳ ತಪಾಸಣೆ ಮಾಡೋದು ಶುರು ಮಾಡ್ತೇವೆ. ಯಾರು ಹಾಕ್ಕೊಂಡಿಲ್ಲ ಅವ್ರ ಮೇಲೆ ನಾವು ದಂಡ ವಿಧಿಸ್ತೇವೆ. ಫಸ್ಟ್ ಅಫೆನ್ಸ್ಗೆ 500 ರೂಪಾಯಿ ಇದೆ, ಸೆಕೆಂಡ್ ಅಫೆನ್ಸ್ಗೆ 1000 ರೂಪೀಸ್ ಇದೆ. ಒಟ್ಟಲ್ಲಿ ಇಷ್ಟು ದಿನ HSRP ನಂಬರ್ ಪ್ಲೇಟ್ ಹಾಕಿಸ್ಕೊಳ್ಳೋಕೆ ಇನ್ನೂ ಟೈಮ್ ಇದೆ ಅಂತಿದ್ದವರಿಗೆ ಟೈಮ್ ಇನ್ನೊಂದೇ ವಾರ ಇರೋದು. ಮುಂದಿನ ವಾರ ಹೊಸ ನಂಬರ್ ಪ್ಲೇಟ್ ಇಲ್ಲದೆ ಹೋದ್ರೆ ಟ್ರಾಫಿಕ್ ಪೊಲೀಸರು RTOದವರು ಕೂಡ ದಂಡ ಹಾಕಲಿದ್ದಾರೆ. ದಂಡ ಕಟ್ಟಬಾರದು ಅಂದ್ರೆ ಇವತ್ತೇ HSRP ನಂಬರ್ ಅನ್ನ ಬುಕ್ ಮಾಡ್ಕೊಳ್ಳಿ. ದಂಡ ಹಾಕೋದನ್ನ ತಪ್ಪಿಸ್ಕೊಳ್ಳಿ. ಮಾರುತಿ ಬೆಳ್ಳೂರು, ಪಬ್ಲಿಕ್ ಟಿವಿ, ಬೆಂಗಳೂರು.